ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದ ತಾಲೂಕಾ ಪಂಚಾಯತ್ ಆಫೀಸ್, ತಾಲೂಕಾ ಸೇಡಂ, ಜಿಲ್ಲಾ ಕಲಬುರಗಿ. ಈ ಆಫೀಸು ಮಳೆ ಬಂತಪ್ಪ ಅಂದ್ರೆ ಯಾವ ಥರ ಆಗ್ಯದಂತ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡ್ರಿ. ಇದು ತಾಲೂಕಾ ಪಂಚಾಯತ್ ಆಫೀಸ್. ಇಲ್ಲಿ ನೋಡ್ರಿ, ಮಳೆ ಬಂತಪ್ಪ ಅಂದ್ರು ಯಾವ ಥರ ಫುಲ್ ನೀರಾಗೆ ಮುಣಿಗಿ ಹೋಗ್ಯದ ನೋಡ್ರಿ. ನೋಡ್ರಿ, ಏನು ಚರಂಡಿದಾಗ ಇರ್ತಾವಲ್ಲ ಅವೆಲ್ಲ ಕ್ಯಾರಿ ಬ್ಯಾಗ್ಗಳು ಮತ್ತು ಕಚರ ಮತ್ತು ಮಣ್ಣು ಮಿಕ್ಸ್ ಆಗಿದ್ದು ಎಲ್ಲ ಗಲೀಜ್ ನೀರು ಪೂರ ಆಫೀಸ್ ಒಳಗೆ ಬಂದವ. ಇಲ್ಲಿ ನೋಡ್ರಿ, ನಿಮಗೆ ಲೈವ್ ಮೂಲಕ ತೋರಿಸ್ಲತ್ತೀನಿ. ಇಡೀ ಸೇಡಂ ತಾಲೂಕದಾಗ ಜಿಲ್ಲಾ ಪಂಚಾಯತ್ನಾಗ ಗೆದ್ದವರು, ತಾಲೂಕಾ ಪಂಚಾಯತ್ನಾಗ ಗೆದ್ದವರು, ಪಂಚಾಯತ್ನಾಗ ಗೆದ್ದವರು, ಹಳ್ಳಿದಾಗ ಏನೆಲ್ಲ ಗೆದ್ದಿರ್ತಾರಲ್ಲ ಅವರೆಲ್ಲರೂ ಇದೇ ಆಫೀಸ್ಗೆ ಬಂದು ಇಲ್ಲೇ, ಮತ್ತು ಪಿ ಡಿ ಒಗಳು ಎಲ್ಲರೂ ಇದೇ ಆಫೀಸ್ನಾಗ ಬರ್ತಾರ. ಇಲ್ಲೇ ಮೀಟಿಂಗ್ಗಳು ಆಗ್ತಾವ, ಇಲ್ಲೇ ಆಫೀಸ್ ಇರ್ತದ. ಮತ್ತು ಸಾರ್ವಜನಿಕರ ಕೆಲಸ ಇತ್ತಂದ್ರೂ ಇಲ್ಲೇ ಬರ್ತಾರೆ, ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ಆಫೀಸು ಮಳಿ ಬಂತಪ್ಪ ಅಂದ್ರು ಮಳಿ ಬಂದ ಟೈಮಿನಾಗೂ ಯಾವ ಥರ ಸಂಪೂರ್ಣವಾಗಿ ಮಳಿ ನೀರಿನಾಗ ಮುಳಿಗೆ ಹೋಗ್ಯದ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ನೋಡ್ರಿ. ಲೈವ್ ಮೂಲಕ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಈ ತರ ಮುಣಿಗೆ ಹೋಗ್ಯದ ನೋಡ್ರಿ ಪೂರ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದ್ರು, ಈಗ ಬರೀ ಪ್ಲಾಸ್ಟಿಕ್ ಪೇಪರ್ಗಳ್ಯಾವು, ಎಲ್ಲ ಬರೀ ಪ್ಲಾಸ್ಟಿಕ್ಕು ಕಚರ ಅದು ಇದು ಅದ. ಈಗ ಇಲ್ಲಿ ಏನೋ ಒಂದು ಏನದ ಅಂತಂದ್ರೆ ಶಾಸಕರ ಕಾರ್ಯಾಲಯ ಸೇಡಂ. ಶಾಸಕರ ಕಾರ್ಯಾಲಯ ಸೇಡಂ ಅಂದರು ಇಲ್ಲಿ ಯಾವುದೇ ಒಂದು ಪಕ್ಷದ ರಾಜಕಾರಣಿ ಆಗಿರಲಿ ಗೆದ್ದು ಅವರು MLA ಆಗಿದ್ದರಪ್ಪ ಅಂತಂದ್ರು ಅವರು ಆಫೀಸ್ ಸೇಡಂ ತಾಲೂಕಕ್ಕೆ ಶಾಸಕರು ಬಂದ್ರಪ್ಪ ಅಂದ್ರೆ ಇಲ್ಲೇ ಕೂಡ್ತಾರ. ಅವರು ಇಲ್ಲಿ ಕುಂತ್ರಪ್ಪ ಅಂತಂದ್ರು ಸಾರ್ವಜನಿಕರು ಏನಿರ್ತಾರಲ್ಲ, ಸಾರ್ವಜನಿಕರು ಬಂದು ಅವ್ರ ಕುಂದು ಕೊರತೆಗಳು ಶಾಸಕರಿಗೆ ಹೇಳ್ತಾರೆ. ಶಾಸಕರ ಕಾರ್ಯಾಲಯ ಸೇಡಂ ಅಂತ ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಆಫೀಸ್ ಇರ್ತದೆ. ಆ ಆಫೀಸು ಇಲ್ಲಿ ಅದ. ಈ ಥರ ಶಾಸಕರ ಕಾರ್ಯಾಲಯ ಈ ಥರ ಸಂಪೂರ್ಣವಾಗಿ ಮುಣಿಗೋಗ್ಯದ. ಇಲ್ಲಿ ಬಂದವ್ರು ಕುಂತ್ರಪ್ಪ ಅಂದ್ರೆ ಹಳ್ಳಿಲಿಂತು ಒಂದೊಂದು ಜಡ್ಪಿಲಿಂತು ಸಾರ್ವಜನಿಕರು ಕೆಲಸ ಐತಪ್ಪ ಅಂತಂದ್ರೆ ಅವರೆಲ್ಲ ಬಂದು ಕೇಸಿ ಅವರಿಗೆಲ್ಲ ಹೇಳ್ತಾರೆ, ಅವ್ರ ಸಮಸ್ಯೆಗಳು ಅವರು ಬಗೆಹರಿಸ್ತಾರೆ, ಯಾವುದೇ ಪಕ್ಷದ ರಾಜಕಾರಣಿ ಆಗಿರಲಿ. ನೋಡ್ರಿ ನೀವು, ಇದು ಫುಲ್ ನೀರಾಗೆಲ್ಲ ಮುಣಿಗೋಗ್ಯದ ನೋಡ್ರಿ. ಈ ಥರ ಪರಿಸ್ಥಿತಿ ಅದ. ಅಲ್ಲ ರೀ, ನೀವು ಆಫೀಸರ್ಸ್ಗಳು ನೀವು ಹಳ್ಳಿಗೆ ಹೋಗಿ, ಒಂದು ಜಿಲ್ಲಾ ಪಂಚಾಯತ್ಗೆ ಹೋಗಿ, ಒಂದೊಂದು ಏರಿಯಾಕ್ಕೆ ಹೋಗಿ ನೀವು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನೀವು ಯಾವ ಆಫೀಸ್ನಾಗ ಕೂಡ್ತಿರಲ್ಲ ಆ ಆಫೀಸ್ನಾಗೆ ನೀರು ಹೊಕ್ಕಂಡ್ಬಿಟ್ಟವ, ಮತ್ತು ಒಳಗೂ ಬಂದಿರಬಹುದು. ಆ ಥರ ಆದ ಪರಿಸ್ಥಿತಿ. ಇಲ್ಲಿ ನೋಡ್ರಿ, ನಿಮ್ಗೆಲ್ಲ ಲೈವ್ ಮುಖಾಂತರ ತೋರಿಸ್ಲತ್ತೀನಿ. ಈ ಥರ ವ್ಯವಸ್ಥೆಗೆ ಕಾರಣ ಯಾರು? ಇದಕ್ಕೆ ಕಾರಣ ಏನಪ್ಪ ಅಂತಂದ್ರು ನೇರವಾಗಿ ಹೇಳ್ತೀನಿ. ಇದ್ರ ಎದುರು ಒಂದು ಚರಂಡಿ ಅದ. ಆ ಚರಂಡಿದಾಗ ನೀರೆಲ್ಲ ತುಂಬಿ ಬಿಡ್ತಾವ. ಆ ಚರಂಡಿದಾಗ ನೀರು ತುಂಬಲಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕ್ಯಾರಿ ಬ್ಯಾಗು, ನೀರಿನ ಬಾಟಲು ಮತ್ತು ಕಚರ ಅದು ಎಲ್ಲ ಚರಂಡಿದಾಗ ತುಂಬಿದ ಮ್ಯಾಗ ಆ ಚರಂಡಿ ನೀರು ಸೀದಾ ಡೈರೆಕ್ಟ್ ತಾಲೂಕಾ ಪಂಚಾಯತ್ ಆಫೀಸ್ನಾಗ ಬರ್ತಾವ. ಅದ್ರ ಸಲಕ ಈ ವ್ಯವಸ್ಥೆ ಇಲ್ಲಿ ಆಗ್ಯದ ನೋಡ್ರಿ. ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಯಾವ ಥರ ಇದು ಆಫೀಸ್ನಾಗ ನೀರು ನೇರವಾಗಿ ಬರ್ತಾವಂತ. ಇದು ಏನು ನೋಡ್ಲತ್ತಿರಲ್ಲ, ಇದು ಚರಂಡಿ. ಈ ಚರಂಡಿ ತುಂಬಿದಪ್ಪ ಅಂತಂದ್ರು ಸೀದಾ ಆಫೀಸ್ನಾಗ ನೀರು ಹೋಗ್ತಾವ. ಈ ಚರಂಡಿ ಏನು ನೋಡ್ಲತ್ತಿರಲ್ಲ, ತುಂಬಿತ್ತಂದ್ರೆ ಆಫೀಸ್ಗಳ್ನಾಗ ನೀರು ಹೋಗ್ತಾವ. ಈ ಥರ ಪರಿಸ್ಥಿತಿ ನಮ್ಮ ಸೇಡಂ ತಾಲೂಕದಾಗ ಅದ. ಸ್ವಲ್ಪ ಇಷ್ಟಿಡ್ರಿ, ನಾ ಮಾತಾಡ್ತೀನಿ, ಇಷ್ಟೇ ಇರ್ರಿ. ಈ ಥರ ಪರಿಸ್ಥಿತಿ ನಮ್ಮ ಸೇಡಂ ತಾಲೂಕದಾಗ ಹೃದಯ ಭಾಗದಾಗ ಮೇನ್ ರೋಡಿಗೆ ತಾಲೂಕಾ ಪಂಚಾಯತ್ ಆಫೀಸ್ ಅದಲ್ಲ, ಈ ಥರ ಅದ. ಈಗ PDOಗಳಾಗಲಿ, ಹಳ್ಳಿದಾಗ ಗೆದ್ದವರಾಗಲಿ, ಜಿಲ್ಲಾ ಪಂಚಾಯತ್ನಾಗ ಗೆದ್ದವರಾಗಲಿ, ಒಂದು ತಾಲೂಕಕ್ಕೆ ಒಬ್ಬರು ಶಾಸಕರು ಇರ್ತಾರೆ, ಯಾವುದೇ ಪಕ್ಷ ಶಾಸಕರಾಗಲಿ ಅವ್ರು ಬಂದ್ರೆ ಅಂದ್ರೆ ಅದು ಆಫೀಸ್ ಇಲ್ಲಿ ಅವ. ಅವ್ರು ಹೆಂಗೆ ಕೂಡಬೇಕು, ಅವ್ರು ಹೆಂಗೆ ಕೆಲಸ ಮಾಡಬೇಕು. ಹೌದು, ನಿಮಗೇ ತೊಂದರೆ ಆಗ್ಲತ್ತದ, ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಕೇಳೋರು ಯಾರು? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಿ, ಯಾರೆಲ್ಲ ಈ ವಿಡಿಯೋ ನೋಡ್ಲತ್ತೀರಿ, ಆದಷ್ಟು ಶೇರ್ ಮಾಡ್ರಿ. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರಲ್ಲ ಅವ್ರು ಎಲ್ಲರಿಗೂ ತಲುಪಲಿ. ಬರುವ ದಿನಗಳಾಗ ಮಳೆ ಬಂದ್ರು
ತಾಲೂಕಾ ಪಂಚಾಯತ್ ಆಫೀಸ್ನಾಗ ನೀರು ನಿಂದಿರ್ಲಾರ್ದಂಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ. ಥ್ಯಾಂಕ್ ಯು. ಬರ್ರಿ ಲೈವ್ ತೋರಿಸ್ಲತ್ತೀನಿ ನೋಡ್ರಿ ಎಲ್ಲರೂ ಫುಲ್ ನೋಡ್ರಿ ನೀರೆಲ್ಲ ಕಚರ ಪೂರ ಈ ತರ ಜಮಾ ಆಗ್ಬಿಟ್ಟ. ಬರೀ ಪ್ಲಾಸ್ಟಿಕ್ ಬಂದ್ ಮಾಡ್ರಿ ಅಂತ ಹೋಗಿ ದುಕಾನ್ಯಾಗ ಹೋಗಿ ಹಿಡಿದವ್ರಿಗೆ ಫೈನ್ ಹಾಕೋದಲ್ರಿ. ಎಲ್ಲಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗಳು ಇರ್ತಾವಲ್ಲ ಅಲ್ಲೇ ಹೋಗಿ ಫ್ಯಾಕ್ಟ್ರಿದಾಗೆ ಬಂದ್ ಮಾಡಿಸ್ಬೇಕು ಕ್ಯಾರಿ ಬ್ಯಾಗ್ಗಳು. ಅವಾಗ ಕ್ಯಾರಿ ಬ್ಯಾಗ್ ಬಂದ್ ಆಗ್ತಾವ. ಇಲ್ಲಿ ದುಕಾನ್ದಾಗ ಬಂದು ಕೇಸಿ ಕ್ಯಾರಿ ಬ್ಯಾಗ್ ಬಂದ್ ಮಾಡ್ರಿ ಅಂತ ಹೇಳ್ತೀರಿ ನೀವು. ಇಲ್ಲಿ ನೋಡ್ರಿ ಆಫೀಸ್ ತೋರಿಸ್ತೀನಿ ನಿಮಗೆ. ಇದು ಯೋಜನಾ ಕೇಂದ್ರ, ಯೋಜನಾ ಶಾಖೆ ಅಂತ ಇದು ನೋಡ್ರಿ. ಮತ್ತು ಹಂಗೆ ಮುಂದೆ ಬರ್ರಿ. ಈಗ ಈ ಥರ ಆಫೀಸ್ನಾಗೆಲ್ಲ ನೀರು ಹೋಗ್ಯಾವ ನೋಡ್ರಿ. ಈಗ ಇವು ನೀರೆಲ್ಲ ಆಫೀಸ್ನಾಗ ಹೋಗ್ಯಾವ, ಫುಲ್ ಆಫೀಸ್ನಾಗ ಹೋಗ್ಯಾವ. ಫುಲ್ ಕಚರ ಎಲ್ಲ ಜಮಾ ಆಗ್ಯದ, ಮಣ್ಣೆಲ್ಲ ಜಮಾ ಆಗ್ಯದ. ಯಾಕಡ್ದನ್ರಿ ಇಲ್ಲೇನು ರೂಮ್ ಅವ, ಮನಿ ಯಾವ? ಯಾಕಡ್ದನ್ರಿ? ಈಗ ಈ ಥರ ಅದ ನೋಡ್ರಿ. ಮತ್ತು ಲೆಕ್ಕ ಶಾಖೆ ಅಂತಿದ್ದು ಆಫೀಸು. ಈಗ ಪೂರ ಡೋರ್ ಮೇಲೆ ಪೂರ ಚಾದ ಪ್ಲಾಸ್ಟಿಕ್ ಕಪ್ಪುಗಳು ಬಂದ್ಬಿಟ್ಟವ. ಈಗ ಈ ಥರ ಗಲೀಜಾಗ್ಯದ. ಈಗ ನೋಡ್ರಿ ಪೂರ ಆಫೀಸ್ನಾಗೆ ನೀರುಗಳು ಬಂದಾವ ನೋಡ್ರಿ. ಈಗ ಈ ಥರ ಅದ ನೋಡ್ರಿ ಪೂರ. ಇದು ನಮ್ಮ ಸೇಡಂ ತಾಲೂಕಾ ಪಂಚಾಯತ್ ಆಫೀಸ್ನಾಗೆ ಫುಲ್ಲು ನೀರು. ಸಣ್ಣ ಮಿನಿ ಏನಂತಾರೆ ಸ್ವಿಮ್ಮಿಂಗ್ ಪೂಲ್ ಆ ಥರ ಆಗಿಬಿಟ್ಟದ. ಸಣ್ಣ ಸ್ವಿಮ್ಮಿಂಗ್ ಪೂಲ್ ಥರ ಆಗಿಬಿಟ್ಟದ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನೋಡ್ರಿ ಪೂರ ಆಫೀಸರ್ಗಳು ಈಗ ಸ್ಟಾರ್ಟ್ 9:10 ಗಂಟೆಗೆ ಆಫೀಸ್ ಚಾಲು ಆಯ್ತು ಅಂದ್ರೆ ಇದ್ರೊಳಗೆ ಬರ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಈಗ ಪೂರ ಕೆಸರು ಎಲ್ಲ ಹೆಂಗ ನೋಡ್ರಿ. ಈಗ ಇದು ಆಡಳಿತ ಶಾಖೆ ಅಂತಿದು. ಈಗ ಇಲ್ಲಿ ನ್ಯೂಸ್ ಪೇಪರ್ ಒಂದು ಬಂದದ ನೋಡ್ರಿ. ಈಗ ಈ ಥರ ಅದ ನೋಡ್ರಿ. ನನಗೆ ಇಲ್ಲಿ ಭಾರಿ ಇಷ್ಟ ಆಗಿದ್ದು ನನಗೆ ಭಾಳ ಇಷ್ಟ ಆಗಿದ್ದು ಅಂದ್ರೆ ಇದು ಏನು ಧ್ವಜದ ಕಟ್ಟಿ ನೋಡ್ಲತ್ತಿರಲ್ಲ, ಇದು ನನಗೆ ಭಾಳ ಇಷ್ಟ ಆಗ್ಯದ. ಯಾಕಂದ್ರೆ ಹೈಟು ಫಸ್ಟ್ ಕ್ಲಾಸ್ ಆಗಿ ಸೂಪರಾಗಿ ಜಬರ್ದಸ್ತಾಗಿ ಕೆಟ್ಟ್ಯಾರ. ಅದಾದ್ಮ್ಯಾಗ ಇಲ್ಲೆಲ್ಲ ನೋಡ್ರಿ ಈ ಥರ ವ್ಯವಸ್ಥೆ ಅದ. ಸಂಬಂಧಪಟ್ಟ ಅಧಿಕಾರಿಗಳು ನೀವೇನು ಮಾಡ್ತೀರಿ ನಮಗಂತೂ ಗೊತ್ತಿಲ್ಲ. ಬರೋ ದಿನಗಳನ್ಯಾಗ ತಾಲೂಕಾ ಪಂಚಾಯತ್ ಆಫೀಸ್ನ್ಯಾಗ ಎಲ್ಲಿ ನೀರು ನಿಂದಿರಬಾರ್ದು ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ.